ಆರ್ಯವೈಶ್ಯ ಮಹಾಜನ ಸಮಿತಿ, ಆರ್ಯವೈಶ್ಯ ಮಹಾಸಭಾ ಶಿವಮೊಗ್ಗ ಜಿಲ್ಲಾ ಸಮಿತಿ, ವಾಸವಿ ಮಹಿಳಾ ಸಂಘ ಇವರ ಸಹಯೋಗದೊಂದಿಗೆ ಆರ್ಯವೈಶ್ಯ ಶ್ರೀರಾಮ ಸಹಕಾರ ಸಂಘದ ವಿಶೇಷ ಸಹಕಾರದೊಂದಿಗೆ ಶತಮಾನೋತ್ಸವದ ವಿಶೇಷ ಕಾರ್ಯಕ್ರಮ ಕನ್ಯಕಾ ವೈಭವ ಸಮಾರಂಭವನ್ನ ಶಿವಮೊಗ್ಗದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆಸಲಾಯಿತು. ಆರ್ಯವೈಶ್ಯ ಕುಲ ಬಾಂಧವರ ಪುಟಾಣಿ 100 ಮಕ್ಕಳಿಗೆ ಕನ್ನಿಕೆ ಪೂಜೆ ಹಾಗೂ ಆರ್ಯವೈಶ್ಯ ಕುಲ ಬಾಂಧವರ ಪುಟಾಣಿ ಬಾಲಕರಿಗೆ ಬಾಲನಾಗರ ಪೂಜೆ ನಡೆಸಲಾಯಿತು. ಜೈ ವಾಸವಿ ಆರ್ಯವೈಶ್ಯ ಮಹಾಜನ ಸಮಿತಿಯಿಂದ ಈ ವರ್ಷ ಸಂಭ್ರಮಾಚರಣೆ ಶತಮಾನೋತ್ಸವದ ಕಾರ್ಯಕ್ರಮವಾಗಿ ಇಲ್ಲಿವರೆಗೂ ಅನೇಕ ಹತ್ತಾರು ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಈಗ ಇವತ್ತು ಮಕ್ಕಳಿಗಾಗಿ ನಾವೇನು ಮಾಡಿರಲಿಲ್ಲ. ಇವತ್ತು ನಮ್ಮ ಆರ್ಯವೈಶ್ಯ ಮಹಿಳಾ ಸಮಾಜ ಗಾಂಧಿ ಬಜಾರ್ ಶಿವಮೊಗ್ಗ ಸಂಘದಿಂದ ಇವತ್ತು ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮ ಕನ್ಯಕಾ ವೈಭವ ಸಂಭ್ರಮ, ಕನ್ಯಕಾ ಪೂಜೆ, ಬಾಲನಾಗರ ಪೂಜೆ. ಇದಕ್ಕೆ ಇವತ್ತು ನಾವೆಲ್ಲ ಸೇರಿದ್ದೀವಿ. ವಿಜೃಂಭಣೆಯಿಂದ ಕಾರ್ಯಕ್ರಮ ಆಗ್ತಾ ಇದೆ. ಇದಕ್ಕೆ ಎಲ್ಲರೂ ಸಹಕರಿಸಿದ್ದೀರಾ. ಎಲ್ಲರಿಗೂ ನಮ್ಮ ಕಮಿಟಿ ಪರವಾಗಿ, ಅಧ್ಯಕ್ಷರ ಪರವಾಗಿ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಇಂದು ವಾಸವಿ ಮಹಿಳಾ ಸಂಘದಿಂದ 100 ಮಕ್ಕಳಿಗೆ ಕನ್ನಿಕೆಯರ ಬಾಗಿನ ಅಂತೇಳಿ ಆಯೋಜಿಸಿದ್ವಿ. ಅದಕ್ಕೆ ಜಿಲ್ಲಾದ್ಯಂತ ಎಲ್ಲ ಊರುಗಳಿಂದನೂ 100 ಮಕ್ಕಳು ಬಂದಿದ್ದಾರೆ. ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ನಾವು ದೇವರಿಗೆ ಬಾಗಿನ ಕೊಡ್ತಾ ಇದ್ದೀವಿ ಅನ್ನೋ ಭಾವನೆ ಬಂದು ಮನಸ್ಸಿಗೆ ತುಂಬಾ ಸಂತೋಷ ಆಗ್ತದೆ. ಆಗಮಿಸಿದಂತ ಎಲ್ಲರಿಗೂ ತುಂಬ ಈಗ ಮಕ್ಕಳಿಗೆ ಕರ್ಕೊಂಡು ಬಂದು ಮಕ್ಕಳನ್ನ ವಿಭಿನ್ನ ರೀತಿಯಲ್ಲಿ ಸ್ವಾಗತ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಕೋಲಾಟ ಮುಖಾಂತರ ಮತ್ತೆ ಹೂವಿನ ಸ್ವಾಗತ ಮಾಡ್ತಾ ಹಾಡು ಹೇಳ್ತಾ ಅವ್ರನ್ನ ಮಕ್ಕಳನ್ನೆಲ್ಲ ಸ್ವಾಗತ ಮಾಡಿ ಅವ್ರನ್ನ ಬರಮಾಡಿಕೊಂಡು ಉಯ್ಯಾಲಲ್ಲಿ ಕೂರಿಸಿ ಮಕ್ಕಳ ಕೈಯಲ್ಲಿ ಹೂವು ಕೊಟ್ಟು ಹೂವನ್ನ ಉಯ್ಯಾಲಲ್ಲಿ ಕೂತು ದೇವರಿಗೆ ಅರ್ಚನೆ ಮಾಡಿ ತದನಂತರ 100 ಮಕ್ಕಳಿಗೂ ನಮ್ಮ ವಾಸವಿ ಮಹಿಳಾ ಸಂಘದಿಂದ ಬಾಗಿನ ಏರ್ಪಾಟನ್ನ ಮಾಡಿದ್ದೀವಿ. ಇವತ್ತು ನಮ್ಮ ವಾಸವಿ ಮಹಿಳಾ ಸಂಘದಿಂದ 100 ಮಕ್ಕಳಿಗೆ ಬಾಗಿನವನ್ನ ನೀಡುತ್ತಾ ಕನ್ನಿಕೆಯ ಪೂಜೆ ಹಾಗೂ ಬಾಲನಾಗರ ಪೂಜೆಯನ್ನ ಹಮ್ಮಿಕೊಂಡಿದ್ದೇವೆ. ಇದ್ರ ವಿಶೇಷತೆ ಏನು ಅಂದ್ರೆ, ನಮ್ಮ ಕನ್ನಿಕಾ ಪರಮೇಶ್ವರಿ ತಾಯಿಯು ಕನ್ನಿಕೆ ಅಂದ್ರೆ ಮಕ್ಕಳಂದ್ರೆ ಬಹಳ ಅಚ್ಚುಮೆಚ್ಚು ಅವಳಿಗೆ. ಹಾಗಾಗಿ ಆ ಮಕ್ಕಳಿಗೆ ಬಾಗಿನವನ್ನು ನೀಡಿ ಅವರನ್ನ ಸಂತಸಪಡಿಸಿದರೆ ತಾಯಿಯೇ ಸಂತಸಪಟ್ಟಂತೆ ಆಗುತ್ತದೆ ಎಂದು ಮೊದಲಿನಿಂದ ನಡೆದುಕೊಂಡಂತ ಪದ್ಧತಿ. ಹಾಗಾಗಿ ಇಂದು ನಮ್ಮ ಪುಟಾಣಿ ಮಕ್ಕಳಿಗೆ 100 ಬಾಗಿನಗಳನ್ನ ನೀಡುತ್ತಾ ಹಾಗೆ ಅಮ್ಮನವರಿಗೆ ಮಕ್ಕಳ ಕೈಯಲ್ಲಿ ಉಯ್ಯಾಲೆಯಲ್ಲಿ ಕೂರಿಸಿ ಮಕ್ಕಳಿಂದ ಪುಷ್ಪಾರ್ಚನೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸ, ಆಯಸ್ಸು, ಆರೋಗ್ಯ, ಸಂತೋಷ ಎಲ್ಲವೂ ಹೆಚ್ಚಾಗಲಿ ಎಂದು ಆ ಮಕ್ಕಳ ಕೈಯಿಂದ ಅಮ್ಮನವರಿಗೆ ಕುಂಕುಮಾರ್ಚನೆಯನ್ನ ಮಾಡಿಸಿ ಮಕ್ಕಳನ್ನು ದೈವ ರೂಪದಲ್ಲಿ ಕಂಡು ಆ ಮಕ್ಕಳಿಗೆ ನಮಸ್ಕರಿಸಿ ತಾಯಿಯನ್ನು ಅವರಲ್ಲಿ ಕಂಡು ನಮ್ಮೆಲ್ಲರ ಬಾಳು ಸುಖವಾಗಿ ಸಂತೋಷವಾಗಿರಲಿ ಎಂದು ಈ ವಿಶೇಷ ಕಾರ್ಯಕ್ರಮವನ್ನ ಇಂದು ಹಮ್ಮಿಕೊಂಡಿದ್ದೇವೆ.